ಫ್ರೆಂಡ್ಸ್ ನಮಸ್ಕಾರ, ನಿಮ್ಮ ಅಯ್ಯಪ್ಪ ಮಾತಾಡ್ತಾ ಇರೋದು. ಒಂದು ಗಾಡಿ ಬಂದಿದೆ, ಸುಮಾರು ನಮ್ಮ ಸಬ್ಸ್ಕ್ರೈಬರ್ ಹುಡ್ಕೊಂಡು ಸುಮಾರು ದೂರದಿಂದ ಬಂದಿದ್ದಾರೆ. ಸೊ ಏನಂತ ನೋಡಿದ್ರೆ, ಇದಕ್ಕೆ ಗಾಡಿಯಲ್ಲಿ ಬಂದು ಒಂದು 100 ಕಿಲೋಮೀಟ್ರ್ ಹೋದ್ಮೇಲೆ ಆಕ್ಸಿಲೇಟರ್ ಪೆಡಲ್ ರೆಸ್ಪಾನ್ಸ್ ಇಲ್ಲ ಅಂತ ಕಸ್ಟಮರ್ ಫೀಲಿಂಗ್ ಎಲ್ಲ ಪ್ರಾಬ್ಲಮ್ ಇದೆ. ಸೊ ಒಂದು 2-3 ಕಡೆ ಹೋಗಿದ್ದಾರೆ. ಸೊ ಅವ್ರ ಜೊತೆಗೆ ಸಾಲ್ವ್ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸೊ ನಾನು ಏನು ಲೈವ್ ಆಗಿ ನೋಡಿರೋದಂದರೆ, ಇದರಲ್ಲಿ ಏರ್ ಬ್ಯಾಗ್ ಲೈಟ್ ಒಂದು ಬರ್ತಾ ಇದೆ, ರಿಮೋಟ್ ಬ್ಯಾಟ್ರಿ ಒಂದು ಹೋಗಿದೆ. ಸೊ ಕ್ಯಾಟಲಿಟಿಕ್ ಕನ್ವರ್ಟರ್ ಅಂತ ಒಂದು ತೋರಿಸ್ತಾ ಇತ್ತು, DTC ಚೆಕ್ ಮಾಡಿದ್ರೆ. ಸೊ ಈ ಥರ ಪ್ರಾಬ್ಲಮ್ ಇದ್ದಾಗ ನಾವು ಫಸ್ಟ್ ಕನೆಕ್ಟ್ ಮಾಡಿ DTC ಚೆಕ್ ಮಾಡ್ತೀವಲ್ಲ, DTCಯಲ್ಲಿ ಕ್ಯಾಟಲಿಟಿಕ್ ಕನ್ವರ್ಟರ್ ಒಂದು ತೋರಿಸ್ತಾ ಇದೆ, HDM ಅಂತ ಒಂದು ಹೋಗಿದೆ, ರಿಮೋಟ್ ಬ್ಯಾಟ್ರಿ. ಇದು 3 ಇದಾದ ಮೇಲೆ ನೆಕ್ಸ್ಟ್ ಡಯಾಗ್ನೋಸ್ ಮಾಡಿರೋದು ನೋಡಿ. ಓಕೆನಾ ಫ್ರೆಂಡ್ಸ್? ಸೊ ಒನ್ ಬೈ ಚೆಕ್ ಮಾಡ್ಕೊಂಡು ಬಂದಾಗ ನಮಗೆ ಇಲ್ಲಿ ನೋಡಿ, ಇದರಲ್ಲಿ ಏನಾದರೂ ಕಾಣ್ತಾ ಇದೆ ನಿಮಗೆ? ಇದರಲ್ಲಿ ಏನಿಲ್ಲ. ಸೊ ಇದರಲ್ಲಿ ಪ್ರಾಬ್ಲಮ್ ಇದೆ ನೋಡಿ. ನೀರು ಹೋಗ್ಬಿಟ್ಟು ಹೆಂಗಿದೆ ನೋಡಿ, ಅದು ನೀರು ಹೋಗ್ಬಿಟ್ಟು ಫುಲ್ಲು ವಾಟ್ರು. ಸೊ ಈ ಇಗ್ನೇಟ್ರ್ ಪ್ರಾಬ್ಲಮ್ ಇದೆ 100%. ನಮ್ಗೆ ಗೊತ್ತಿದೆ ಹಂಗೆ ಇಗ್ನೇಟ್ರ್ ಪ್ರಾಬ್ಲಮ್ ಇದೆ. ಓಕೆನಾ? ಸೊ ಇಲ್ಲಿ ಒಳಗಡೆ ನೋಡಿ, ಸ್ಪಾರ್ಕ್ ಪ್ಲಗ್ಗು ಫುಲ್ಲು ವಾಟ್ರು, ವಾಟ್ರ್ ಅಂದರೆ ಫುಲ್ ಇದಾಗಿ ಸ್ಟೈನ್ ಮಾರ್ಕ್ಸ್ ಹೆಂಗಿದೆ ನೋಡಿ, ಒಳಗಡೆ ಫುಲ್ ರೆಸ್ಟ್ ಇಟ್ಕೊಂಡ್ಬಿಟ್ಟಿದೆ. ಸೊ ಈ ರೆಸ್ಟ್ ಇಟ್ಕೊಂಡಿರೋದಕ್ಕೆ ನಾವು ಇವಾಗ ಏನು ಮಾಡಬೇಕಂದ್ರೆ, ಸೊ ಪ್ಲಗ್ನ ಚೇಂಜ್ ಮಾಡ್ತೀವಿ. ಪ್ಲಗ್ನ ಚೇಂಜ್ ಮಾಡಿಬಿಟ್ಟು ಒಂದೇ ಒಂದು ಇಗ್ನೇಟ್ರು, ಈ ಇಗ್ನೇಟ್ರನ್ನ ಚೇಂಜ್ ಮಾಡಿ ಕಸ್ಟಮರ್ಗೆ ಕೊಡ್ತೀವಿ. ಕಸ್ಟಮರ್ ಫೀಲ್ ಹೆಂಗಿದೆ ಅಂತ ನಿಮಗೆ ಹೇಳ್ತೀನಿ. ಫ್ರೆಂಡ್ಸ್, ಇನ್ನೊಂದು ಏನಂದರೆ, ಕಸ್ಟಮರು ಇಲ್ಲೆಲ್ಲ ನೀರು ಹಾಕಿ ವಾಶ್ ಮಾಡಿದಾರಂತೆ. ಕಸ್ಟಮರು ಇಲ್ಲೆಲ್ಲ ಫುಲ್ಲು ನೀರು ಹಾಕಿಬಿಟ್ಟು ಜಗ್ಗಲ್ಲಿ ನೀರು ಬಕೆಟಿಂದ ಎತ್ತು ಇಲ್ಲೆಲ್ಲ ECM ಎಲೆಕ್ಟ್ರಾನಿಕ್ಸ್ ಮೇಲೆ ಎಲ್ಲ ವಾಶ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕಸ್ಟಮರು. ಒಂದು 2-3 ಸಲ ಆ ಥರ ವಾಶ್ ಮಾಡಿದ್ದೀನಿ ಸರ್ ಅಂತ ಹೇಳ್ತಾ ಇದ್ದಾರೆ. ಸೊ ಬಕೆಟಿಂದ ನೀರು ತೆಗೆದು ಅವರೇ ಡೈರೆಕ್ಟಾಗಿ ವಾಶ್ ಮಾಡಿರೋದು. ಓಕೆನಾ ಫ್ರೆಂಡ್ಸ್? ಸೊ ನೀರು ಯಾವುದೇ ಕಾರಣಕ್ಕೂ ಇಲ್ಲೆಲ್ಲ ನಾವು ನೀರು ಹಾಕಿ ವಾಶ್ ಮಾಡಬಾರ್ದು. ಸೊ ವಾಟ್ರ್ ವಾಶ್ ಕೊಡೋ ಟೈಮಲ್ಲಿ ಪ್ರೆಷರ್ ಕಮ್ಮಿ ಹೊಡಬೇಕು. ಸುಮಾರು ಹೇಳ್ತಾ ಇರ್ತೀನಿ ನಿಮಗೆ. ಫ್ರೆಂಡ್ಸ್ ನಮಸ್ಕಾರ, ಅಯ್ಯಪ್ಪ ಅಂತ. ಸೊ ಒಂದು ಕಸ್ಟಮರ್ ನಮ್ಮ ನೋಡ್ಕೊಂಡು ಬಂದೆ, ನಮ್ಮ ಸಬ್ಸ್ಕ್ರೈಬರು. ಸೊ ಸ್ವಲ್ಪ ಹತ್ತಿಬೆಲ್ಲಿ ಅಂತ. ಸೊ ಅಲ್ಲಿಂದ ಹುಡ್ಕೊಂಡು ಒಂದು ಕಂಪ್ಲೇಂಟ್ ಇಶ್ಯೂ ಅವ್ರದ್ದು, ಸುಮಾರು ಲಾಂಗ್ ಟೈಮ್ ಇಶ್ಯೂ. ಸೊ ಅವ್ರು 100 ಕಿಲೋಮೀಟ್ರ್ ಹೋಗ್ತಾ ಇರ್ತಾರೆ, ಸಡನ್ನಾಗಿ ಆಕ್ಸಿಲೇಟರ್ ಪೆಡಲ್ಲು ರೆಸ್ಪಾನ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಕಸ್ಟಮರ್ ಕಂಪ್ಲೇಂಟು. ಸೊ ಬಂದವಾಗ ನಾವು DTC ಚೆಕ್ ಮಾಡಿ, DTCಯಲ್ಲಿ ಏರ್ ಬ್ಯಾಗ್ದೊಂದಿದೆ ಮತ್ತು ರಿಮೋಟ್ ಬ್ಯಾಟ್ರಿದೊಂದು ಅಷ್ಟೇ ಇದ್ದಿದ್ದು. ಸೊ ಕ್ಯಾಟಲಿಟಿಕ್ ಕನ್ವರ್ಟರ್ ಒಂದು ತೋರಿಸ್ತಾ ಇತ್ತು. ಸೊ ಕನ್ವರ್ಟರ್ ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾವು ಡೈರೆಕ್ಟಾಗಿ ಅದನ್ನು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ. ಸೊ ನೋಡಿದ್ರೆ ಸ್ಪಾರ್ಕ್ ಪ್ಲಗ್ಗು ಮತ್ತು ಇಗ್ನೇಟ್ರು ಒಂದು ಹೋಗಿತ್ತು. ಸೊ ಅದನ್ನು ಚೇಂಜ್ ಮಾಡಿ ಮತ್ತೆ ತಿರ್ಗಾ ನಿಮಗೆ ಅಪ್ಡೇಟ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆ ಒಂದು ವೀಡಿಯೋ ಮಾಡಿದ್ದೀನಿ, ಕಂಟಿನ್ಯೂ ಆಗಲಿದೆ. ಇದೇ ಥರ ನಿಮಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸೊ ಕಸ್ಟಮರ್ ಇದ್ದಾರೆ, ಒಂದು 7ನೇ ಕಸ್ಟಮರ್ ಅಂತ ಕಾಣುತ್ತೆ. ಸೊ ಹುಡ್ಕೊಂಡು ಬಂದಾಗ ಅವ್ರ ಮನಸ್ಸಿಂದ ಏನು ಬರುತ್ತೆ ಅದನ್ನು ಲೈವ್ ಆಗಿ ಮಾಡೋದು ಅಷ್ಟೇ. ಒಂದು ನಿಮಿಷ ಸರ್, ಹೇಳಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ನಾನು ಒಂದು 2-3 ಕಡೆ ಶೋರೂಮಲ್ಲೇ ತೋರಿಸಿದ್ದೆ. ಓಕೆ ಸರ್. ಒಂದು 4 ವರ್ಷ ಆಯಿತು ಗಾಡಿ ತಗೊಂಡು. ಓಕೆ ಸರ್. ಏನು ಕ್ಲಿಯರ್ ಮಾಡಿರಲಿಲ್ಲ ಅವರು. ನನಗೆ ಭಾಳ ಬೇಜಾರಾಯಿತು. ನಿಮ್ಮದ ವಿಡಿಯೋಗಳನ್ನ ಯೂಟ್ಯೂಬಲ್ಲಿ ನೋಡಿದ್ದೆ. ಎಸ್ ಸರ್. ನೋಡಿಬಿಟ್ಟು ನಿಮಗೆ ಕಾಲ್ ಮಾಡಿ ಬಂದೆ. ನನಗೆ ಭಾಳ ಸ್ಯಾಟಿಸ್ಫೈಡ್ ಆಯಿತು. ಬೇರೆ ಕಡೆಗೆಲ್ಲ ಕಸ್ಟಮರ್ ಲಾಗಿನಲ್ಲಿ ಕೂರಿಸ್ಬಿಟ್ಟು ಕೆಲಸ ಮಾಡ್ತಾರೆ, ಆದರೆ ಇಲ್ಲಾಗಿಲ್ಲ. ಗಾಡಿ ಮುಂದಕ್ಕೆ ಬಿಟ್ಕೊಂಡು ನಮ್ಮನ್ನ ಇರಿಸ್ಕೊಂಡು ಕೆಲಸ ಮಾಡ್ತಾರೆ. ಭಾಳ ಖುಷಿ ಆಯಿತು. ನಾವು ಹೇಳಿದ ಕೆಲಸ ಎಲ್ಲ ಮಾಡಿಕೊಟ್ರು, ಭಾಳ ಖುಷಿ ಆಯಿತು. ಈಗ ಆ ಥರ ಯಾವುದು ಸೌಂಡ್ ಇಲ್ಲ ಗಾಡಿಯಲ್ಲಿ. ಭಾಳ ಚೆನ್ನಾಗಿದೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಸರ್. ನೋಡಿದ್ರಲ್ಲ ಫ್ರೆಂಡ್ಸ್, ಇದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇಯ್ನು. ಹುಡ್ಕೊಂಡು ಬರ್ತಾರೆ, ಅದನ್ನು ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ಸೊ ಅವ್ರು ಹೇಳಿದ ಕಂಪ್ಲೇಂಟು ಒಂದು 2-3 ಕಂಪ್ಲೇಂಟ್ ಇತ್ತು, ಡಿಮ್ಯಾಂಡ್ ರಿಪೇರು, ಅದೆಲ್ಲ ಅಟೆಂಡ್ ಮಾಡಿದ್ದೀವಿ. ಇದೇ ಥರ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೀವು ಏನೇ ಕಂಪ್ಲೇಂಟ್ ಇರಲಿ, ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸ್ಕೊಡಿ. ಇದು ವಿಡಿಯೋ ಲ್ಯಾಂಗ್ವೇಜ್ ಎಲ್ಲ ಮಾತಾಡ್ತೀನಿ, ಏನೇ ಇದ್ರೂ. ಓಕೆನಾ ಫ್ರೆಂಡ್ಸ್? ಥ್ಯಾಂಕ್ ಯು ಫ್ರೆಂಡ್ಸ್, ನಮಸ್ಕಾರ.